ನನ್ ಕೇಕ್ ತಿನ್ನಾಕ್ ಕೊಟ್ಟಿ ಕುಣದೆ ಆಡಕತೈತಿ. ಮಮ್ಮ 3 ಹೊತ್ತು ಬರೀ ತಿನ್ನೋದ್ರ ಬಗ್ಗೆನೇ ಚಿಂತೆನಾ? ಹೂವ, ನನಗ್ ತಿನ್ನೋದ್ರ ಬಗ್ಗೆನ ಚಿಂತಿ, ನಿನಗ ಆನಂದನ್ ಬಗ್ಗೆನ ಚಿಂತಿ, ಆನಂದಗ ನಿನ್ ಬಗ್ಗೆನ ಚಿಂತಿ. ಈ ಮೈನಾಗ ಪ್ರಿಯಕರನ್ ಬಗ್ಗೆ ಚಿಂತಿ, ಪ್ರಿಯಕರಂಗ ಈಕಿನ್ ಬಗ್ಗೆ ಚಿಂತಿ. ನಾ ಅದೇನಂತ ಯಾರಿಗ್ ಖಬರ್ ಐತಿ? ನನ್ ಚಿಂತಿ ಯಾರು ಮಾಡಂಗಿಲ್ಲ. ಅದಕ್ಕ ನಾ ಕೇಕ್ ತಿನ್ಕೊಂಡ ತಿನ್ನು ಚಿಂತಿನ ಮಾಡ್ತೀನಿ. ಆಯ್ತು, ನೀನ್ ಬೇಕಿದ್ರೆ ತಿನ್ನೋದ್ರ ಬಗ್ಗೆನೇ ಚಿಂತೆ ಮಾಡು. ಆದ್ರೆ ನನಗೇನು ಆನಂದನ್ ಬಗ್ಗೆ ಚಿಂತೆ ಇಲ್ಲ. ಅಲ್ಲಿದ್ದಾಳೆ, ನನ್ ಫ್ರೆಂಡ್ಸ್ ಬಂದ್ರು. ಕೂತ್ಕೊಳ್ಳಿ. ಬಂದ್ರಲ್ಲ ನನ್ ಫ್ರೆಂಡ್ಸು. ಮೈನಾ, ನೀನ್ ಪ್ರಿಯಕರ ತೋರಿಸ್ತೀನಿ ಅಂತ ಅಂದ್ಯಂತೆ, ಎಲ್ಲಿ ಪ್ರಿಯಕರ? ಸ್ವಲ್ಪ ತಡ್ಕೊಳ್ಳಿ, ಹೇಳ್ತೀನಿ. ಬರ್ತಿದಾರಂತ ಹೇಳಿದ್ನಲ್ವಾ. ಆದ್ರೂ ಮೈನಾ, ನೀನ್ ತಪ್ಪು ಮಾಡ್ತಿದ್ಯಾ ಅಂತ ಅನಿಸ್ತಿಲ್ವಾ ನಿನ್ಗೆ? ತಪ್ಪಾ? ಏನು? ಮೈನಾ, ಇಲ್ಲಿ ಬಂದಿರೋ ಫ್ರೆಂಡ್ಸ್ ಎಷ್ಟ್ ಬುದ್ಧಿ ಹೇಳಿದಾರೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು ಅನಿಸ್ತಾ ಇದೆ. ನನಗ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನೀನ್ ಅದ್ರಿಂದ ಪೆಟ್ಟು ತಿಂತಾನೆ ಇದೀಯಾ. ಹೌದು ಮೈನಾ, ಈ ದೀಪದ ಹುಳ ಬೆಂಕಿ ಸುತ್ತನೇ ಸುತ್ತಾ ಕೊನೆಗೆ ಹೇಗೆ ಬೆಂಕಿಗೆ ಸಿಕ್ಕಾಕೊಂಡ್ ಸತ್ತು ಹೋಗುತ್ತೋ ಅದೇ ತರ ನೀನು ಎಲ್ಲ ಅನಾಹುತ ಮಾಡ್ಕೊಂಡ್ ಬಿಡ್ತೀಯೋ ಅಂತ ನಮ್ಗೆಲ್ಲ ಭಯ ಆಗ್ತಾ ಇದೆ. ಅಕ್ಕ, ಅನುಷ್ಕಾ, ನೀವೆಲ್ಲ ನನ್ನ ಎಷ್ಟಿಷ್ಟ ಪಡ್ತೀರಾ, ನನ್ನ ಎಷ್ಟು ಕಾಳಜಿ ಮಾಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತೈತೆ. ಆದ್ರೂ ನೀವಷ್ಟೆಲ್ಲ ಹೇಳಿದ್ರು ನನ್ ಪ್ರಿಯಕರನ್ ಹಿಂದೆನೆ ಹೋದೆ. ಯಾಕೆ ಗೊತ್ತಾ? ನನ್ಗೊಂದ್ ನಂಬಿಕೆ ಇತ್ತು, ಆ ಪ್ರಿಯಕರ ಅನ್ನೋನು ಸುಳ್ಳಲ್ಲ, ಅವನ್ ನಿಜ, ಅವನ್ ಬಂದೇ ಬರ್ತಾನಂತ. ಆ ನಂಬಿಕೆ ಇವತ್ತು ನಿಜ ಆಗೈತೆ. ಹಾಗೇನೆ ಇನ್ನೊಂದ್ ನಂಬಿಕೆ ಐತೆ ನನ್ಗೆ. ನನ್ ಪ್ರಿಯಕರ ಯಾರು ಅಂತ ನಿಮ್ಗೆಲ್ಲ ಹೇಳಿದ್ಮೇಲೆ ನಾನ್ ತಪ್ಪು ಮಾಡಿದೀನಿ ಅಂತ ನೀವ್ ಯಾರು ಹೇಳಲ್ಲ ಅಂತ. ನೀನ್ ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ಯಾ ಅಂದ್ರೆ ಅವನ್ನ ನೋಡೋ ಕುತೂಹಲ ನಮಗೂ ಜಾಸ್ತಿ ಆಗ್ತಾ ಇದೆ. ಸರಿ, ಕರ್ಸು ಆ ನಿನ್ ಪ್ರಿಯಕರನ್ನ ನೋಡೋಣ. ಆಯ್ತಾಯ್ತು, ಇನ್ನೇನ್ ಬರ್ತಿರ್ತಾರೆ, ಬೇಗ ಬರ್ತಾರಿರಿ. ಪುಷ್ಪಕ್ ಸರ್ಗೆ ಬೇಗ ವಿಷಯ ಮುಟ್ಟಿಸ್ಬೇಕು. ಯಾಕೆ ಅನುಷ್ಕಾ, ಏನಾಯ್ತು? 1 ನಿಮಿಷ ಮೈನಾ, ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಓಹ್, ಅನುಷ್ಕಾನಿ ಕಾಲ್ ಮಾಡ್ತಿದ್ದಾಳೆ. ಹಲೋ ಅನುಷ್ಕಾ. ಹಲೋ ಸರ್, ಎಲ್ಲಿದ್ದೀರಾ? ನೀನ್ ಕಳ್ಸಿದ ಲೊಕೇಶನ್ ಅಲ್ಲೇ ಇದ್ದೀನಿ. ಒಳ್ಳೇದಾಯ್ತು ಸರ್. ಇನ್ ಸ್ವಲ್ಪ ಹೊತ್ತಿಗೆ ಪ್ರಿಯಕರ ಬರ್ತಾನಂತೆ. ಅವ್ನು ಬರ್ತಿದ್ದಂಗೆ ಕಾಲ್ ಮಾಡ್ತೀನಿ ನಿಮ್ಗೆ. ಇನ್ ಕೇಸ್ ನನಗೆ ಕಾಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೊಂದು ಮೆಸೇಜ್ ಹಾಕ್ತೀನಿ. ಓಕೆ. ಮೈನಾ, ಇನ್ನು ಎಷ್ಟೊತ್ತು? ಬೇಗ ನಿನ್ ಪ್ರಿಯಕರನ್ ಕರ್ಸು. ಬರ್ತಾರಿರಿ ಅಕ್ಕ, ಇಲ್ಲೇ ಅವ್ರೆ. ಇಲ್ಲೇ ಇದಾರಂದ್ರ ಈ ಡಬ್ಬಾದ ಕೆಲಸ ಮಾಡೋ ಸಪ್ಲೈಯರ್. ಮಮ್ಮಕ್ಕ ಹೋಗಿ. ಮೈನಾ, ನನ್ಗಂತೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕೆ ಆಗ್ತಿಲ್ಲ. ಬರ್ತಾರಿರು. ಮೈನಾ, ಅಯ್ಯೋ ಇವ್ರುಗಳ ಪಾಡ್ಗಳನ್ನ ನೋಡಕ್ ಆಗ್ತಿಲ್ಲ. ಬೇಗ ಕರ್ಸ್ಬಿಡು ನಿನ್ ಪ್ರಿಯಕರನ್ನ. ಕರ್ದ್ಬಿಡೋದಾ? ಕರಿಯಮ್ಮ. ಕರ್ದ್ಬಿಡೋದಾ? ಕರಿಯೋದಾ? ಸರಿ. ಓ ಪ್ರಿಯಕರ, ಓಹೋ ಪ್ರಿಯಕರ. ಅಯ್ಯೋ, ಅವ್ನು ಬಂದ್ಬಿಟ್ಟಿದ್ದಾನೆ ಅನ್ಸತ್ತೆ. ಹಾಗಿದ್ರೆ ಫಸ್ಟ್ ಪುಷ್ಪಕ್ ಸರ್ಗೆ ತಿಳಿಸ್ಬೇಕು. ಪ್ರಿಯಕರ, ಎಲ್ಲರೂ ಕಾಯ್ತಿದ್ದಾರೆ, ಬನ್ನಿ ಬೇಗ.
ಹಲೋ 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 ಜಯಂತಿ ಧ್ರುವನು ಇಲ್ಲೇ ಇದಾನಲ್ಲ. ಇವನ್ ಬಾಂಗ್ಲಾದೇಶಕ್ಕೆ ಹೋಗ್ಲಿಲ್ವಾ? ಅಯ್ಯೋ ಮಮ್ಮ, ಮೈನಾ ಬಿಟ್ರೆ ತಾನೇ ಧ್ರುವ ಬಾಂಗ್ಲಾದೇಶಕ್ಕೆ ಹೋಗೋದು. ಅಂದ್ರೆ ಏ ನೀವೆಲ್ಲ ಕೇಳಿಸ್ಕೊಳ್ಳಿ. ಏನ್ ಗೊತ್ತಾ, ಮೈನಾ ಹುಡುಕ್ತಿದ್ದ ನಿಜವಾದ ಪ್ರಿಯಕರ ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ ಧ್ರುವನೇ. ಕೃಷ್ಣವೇಣಿ, ಅನುಷ್ಕಾ, ಮಮಕ್ಕ, ಜಯಂತಿ ಅಕ್ಕ, ನನ್ನ ಪ್ರಿಯಕರ ಧ್ರುವ ಅವರೇ. ಏನ್ ಮೈನಾ, ನೀನ್ ನಮ್ ಕಿವಿಗೆ ದಾಸವಾಳ ಹೂ ಇಡ್ತಾ ಇದ್ಯಾ? ನಿಜವಾದ ಪ್ರಿಯಕರ ಸಿಕ್ಕಿಲ್ಲ, ಅವನ್ ವಿಷಯ ಇಟ್ಕೊಂಡು ನಾವೆಲ್ಲ ನಿನಗ್ ಬೈತೀವಿ ಅಂತ ಧ್ರುವನ್ನ ಕರ್ಕೊಂಡ್ ಬಂದು ಹೀಗೆಲ್ಲ ನಾಟಕ ಆಡ್ತಿದ್ಯಾ, ಹೌದು ತಾನೆ? ಶೋ ಜಯಂತಿ ಅಕ್ಕ, ನಾನ್ ಯಾಕೆ ನಾಟಕ ಮಾಡ್ಲಿ ಹೇಳಿ? ಸರಿ, ಬೇಕಿದ್ರೆ ಆನಂದಣ್ಣನೇ ಕೇಳಿ ಪ್ರಿಯಕರ ಯಾರು ಅಂತ. ಯಾಕೆ ಗೊತ್ತಾ? ನಿಜವಾದ ಪ್ರಿಯಕರ ಯಾರು ಅಂತ ನನ್ಗಿಂತ ಮೊದ್ಲೇ ಗೊತ್ತಾಗಿದ್ದು ಆನಂದಣ್ಣನ್ಗೆ. ಹೌದು ಹೌದು, ನಂಗೆ ಎಲ್ಲ ವಿಚಾರನೂ ಗೊತ್ತಿತ್ತು. ಆನಂದ್, ಎಲ್ಲ ವಿಷಯ ಗೊತ್ತಿದ್ದು ನಮಗೆ ಯಾಕೋ ಮುಂಚೆನೆ ಹೇಳಲಿಲ್ಲ? ಅಯ್ಯೋ ಅಕ್ಕ, ನಿಮ್ಗಲ್ಲ, ನನ್ಗೆ ಹೇಳಿರ್ಲಿಲ್ಲ. ಹೆಂಗೋ ದೇವ್ರ ದಯೆ, ಪ್ರಿಯಕರ ಯಾರು ಅಂತ ನನಗ್ ಗೊತ್ತಾಗೋಂಗಾಯ್ತು. ನಾನೇನ್ ಮಾಡ್ಲಿ, ಸಾಹೇಬ್ರು ಯಾರಿಗೂ ಹೇಳ್ಬಾರ್ದು ಅಂತ ನನ್ನ ಹತ್ರ ಭಾಷೆ ಬೇರೆ ತಗೊಂಡಿದ್ರು. ಮಾತಾಡಿ ಸರ್, ನಿಮ್ ಮುಂದ್ಗಡೆನೆ ಇದಾನಲ್ಲ, ಹೇಳಿ ಏನಾದ್ರು ಬಾಯ್ ಬಿಟ್ಟು. ಹೌದು ಜಯಂತಿ, ನಾನೇ ಆನಂದ್ಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೆ. ಅಂದ್ರೆ ನಿಜವಾದ ಪ್ರಿಯಕರ? ನಿಜವಾಗ್ಲೂ ನಾನೇ ನಿಜವಾದ ಪ್ರಿಯಕರ. ಯಾಕೆ ಅನುಷ್ಕಾ ಕಾಲ್ ಮಾಡಿ ಕಟ್ ಮಾಡ್ಬಿಟ್ಲು? ಬೈ ಮಿಸ್ ಏನಾದ್ರು ಕಾಲ್ ಮಾಡಿದ್ಲಾ? ಇಲ್ಲ ಪ್ರಿಯಕರ ಬಂದಿರ್ಬೋದಾ? ಪ್ರಿಯಕರ ಬಂದ್ರೆ ಕಾಲ್ ಮಾಡ್ತೀನಿ ಇಲ್ಲ ಮೆಸೇಜ್ ಮಾಡ್ತೀನಿ ಅಂತ ಹೇಳಿದ್ಲು. ಏನಾಗಿದೆ? ಅಲ್ಲ ಧ್ರುವ, ನೀನೇ ನಿಜವಾದ ಪ್ರಿಯಕರ ಆಗಿದ್ದಿದ್ರೆ ಮೈನಾ ಇಷ್ಟು ದಿನ ನಿನ್ನನ್ನ ಹುಚ್ಚಿ ತರ ಹುಡುಕ್ತಿದ್ಲು. ಅವಳಗ್ ಕಷ್ಟ ಬಂದಾಗ್ಲೆಲ್ಲ ನೀನ್ ಯಾಕೆ ಅವಳ ಮುಂದೆ ಬರ್ಲಿಲ್ಲ? ನೀನೇ ನಿಜವಾದ ಪ್ರಿಯಕರ ಅಂತ ಯಾಕೆ ಹೇಳಲಿಲ್ಲ? ಪರಿಸ್ಥಿತಿ. ಮೈನಾ ಅವರು ಪ್ರತಿ ಸತಿ ಯಾವ್ದಾದ್ರು ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಾಗ ಅವ್ರ ಮುಂದೆ ಹೋಗ್ಬೇಕು, ನಾನೇ ನಿನ್ ಪ್ರಿಯಕರ ಅಂತ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ನಾನಿದ್ದೀನಿ ಅಂತ ಧೈರ್ಯ ತುಂಬಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಸಾರಿ ಮೈನಾ ಅವರೇ, ನಿಮ್ ಕಷ್ಟದಲ್ಲಿ ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ, ನಿಮ್ಗೆ ನೆರಳಾಗಿರ್ತೀನಿ ಅಂತ ಹೇಳಿದ್ದೆ. ಆದ್ರೆ ನಾನೇ ನಿಮ್ಗೆ ಕಷ್ಟ ಕೊಟ್ಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಮೈನಾ, ಈ ಪ್ರಿಯಕರ ಯಾರೋ ಏನೋ ಅಂತ ನಮಗ್ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು. ನಾವಿಲ್ಲಿಗೆ ಬಂದಿದ್ದು ಪ್ರಿಯಕರ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲದಿಂದ ಅಲ್ಲ, ನಿನಗೆ ಆ ಪ್ರಿಯಕರನಿಂದ ದೂರ ಇರುವಂತ ಬುದ್ಧಿ ಹೇಳ್ಬೇಕು ಅಂತ.